ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ನವನೀತ್. ಇವತ್ತು ಇನ್ನೊಂದು ಸ್ಪೆಷಲ್ ಆಗಿರೋಂಥ ಸ್ನ್ಯಾಕ್ ಐಟಮ್ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋದಲ್ಲಿ ಆ ಸ್ನ್ಯಾಕ್ ಐಟಮ್ ಯಾವ ಥರ ಮಾಡೋದು ಮತ್ತು ಯಾವ ಒಂದು ಸ್ಪೆಷಲ್ ಆಗಿರೋಂಥ ವೆಜಿಟಬಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಇದು ಮಕ್ಕಳಿಗೆ ತುಂಬ ಇಷ್ಟ ಆಗತ್ತೆ ಮತ್ತು ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡಿ, ಲೈಕ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ಥರ ಮತ್ತೆ ಫ್ರೆಂಡ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳಿ, ಶೇರ್ ಮಾಡಿ ಕಮೆಂಟ್ ಮುಖಾಂತರ. ಬನ್ನಿ ಈ ವಿಡಿಯೋದಲ್ಲಿ ಯಾವ್ಯಾವ ಥರ ನಾವು ಸ್ನ್ಯಾಕ್ ಐಟಮ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬೆಂಡೆಕಾಯಿ ಸ್ಪೆಷಲ್ಲು. ಓಕೆ, ಸೊ ಬೆಂಡೆಕಾಯಿ, ಕ್ರಿಸ್ಪಿ ಬೆಂಡೆಕಾಯಿ ಪಕೋಡ ಅಂತ ಹೇಳ್ಬೋದು. ಬೆಂಡೆಕಾಯಿ ಸ್ವಲ್ಪ ಚೆನ್ನಾಗಿ ಎಳೆಯದಾಗಿರಬೇಕು. ಸೊ ಹಿಂಗೆ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ. ಸೊ ಈ ಥರ ಉದ್ದುದ್ದ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಬೇಕು. ಹಾಂ, ಈ ಥರನೂ ಕ್ರಾಸ್ ಆಗಿ ಇದು ಅಂತಾರೆ. ಹಾಂ, ರೆಸ್ಟೋರೆಂಟ್ ಭಾಷೆಯಲ್ಲಿ ಡೈಮಂಡ್ ಕಟ್ ಅಂತಾರೆ. ಹಾಂ, ಸ್ವಲ್ಪ ತೆಳ್ಳಗಿದ್ರೆ ಕ್ರಿಸ್ಪಿ ಆಗಿರುತ್ತೆ. ಸೊ ತೆಳ್ಳಗೆ ಇದನ್ನ ಕಟ್ ಮಾಡ್ಕೋಬೇಕು. ಸೊ ಬೆಂಡೆಕಾಯಿ ಅಂದರೆ ಮಕ್ಳಿಗೂ ಇಷ್ಟ, ದೊಡ್ಡವ್ರಿಗೂ ಇಷ್ಟ. ಎಸ್ಪೆಷಲಿ ಕ್ರಿಸ್ಪಿ ಬೆಂಡೆಕಾಯಿ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದ್ರ ಮೇಲೆ ಸಾಲ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಂ, ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಇವಾಗ. ಕಡಲೆ ಹಿಟ್ಟು ಬೈಂಡಿಂಗಿಗೋಸ್ಕರ, ಕ್ರಿಸ್ಪಿನೆಸ್ಗೆ. ಸ್ಪೆಷಲ್ ಮಸಾಲ. ಹಾಂ, ನಮ್ಮ ಕಾರ್ನ್ ಮೇಳದಿಂದ ತಂದ್ವಲ್ಲ ಮಸಾಲ, ಇದಂತೂ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಇದಕ್ಕೆ ಸ್ವಲ್ಪ ನಾವು ನೀರು ಹಾಕಲ್ಲ, ಲೈಟಾಗಿ ನೀರು ಜಸ್ಟ್ ಸ್ಪ್ರಿಂಕಲ್ ಮಾಡ್ತೀವಿ. ಜಸ್ಟ್ ಆ ಥರ ನೀರು ಸ್ಪ್ರಿಂಕಲ್ ಮಾಡಿ, ಜಸ್ಟ್ ಸ್ವಲ್ಪ ಅದು ನೆಂದು ಬೆಂಡೆಕಾಯಿಗೆ ಸ್ಟಿಕ್ ಬೈಂಡ್ ಆಗೋದಕ್ಕೆ. ಯಾಕಂದರೆ ಬೆಂಡೆಕಾಯಲ್ಲಿ ಆಲ್ರೆಡಿ ವಾಟರ್ ಕಂಟೆಂಟ್ ಇರೋದ್ರಿಂದ. ಮತ್ತು ಅದು ಅಷ್ಟೊಂದು ಇರೋದಿಲ್ಲ, ಅಂಟಿರೋದ್ರಿಂದ ಅಂಟಿರುತ್ತಲ್ಲ. ಸೊ ಅದು ಒಂದು ಅಡ್ವಾಂಟೇಜ್ ಬೆಂಡೆಕಾಯಲ್ಲಿ. ಬಟ್ ತುಂಬ ಪೇಷನ್ಸಿಂದ ಮಾಡಬೇಕಿದು. ಈ ಥರ ಕಲಿಸ್ಕೋಬೇಕು. ಮೀಡಿಯಮಲ್ಲಿ ಇಟ್ಕೊಂಡು, ಎಣ್ಣೆ ಕಾದಿದೆ ಚೆನ್ನಾಗಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಅದು ಸ್ವಲ್ಪ ಸಿಡಿಯುತ್ತೆ ನೋಡ್ಕೊಂಡು ಹಾಕಿ. ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಇಲ್ಲಾಂದರೆ ಕ್ರಿಸ್ಪಿ ಬರೋಲ್ಲ, ಮೇಲೆ ಸೀದೋಗುತ್ತೆ, ಬೆಂಡೆಕಾಯಿ ಬೇಯಲ್ಲ. ಬೆಂಡೆಕಾಯಿ ಬೇಯೋದು ತುಂಬ ನಿಧಾನ, ತುಂಬ ಪೇಷನ್ಸ್ ಬೇಕು. ಸೊ ತುಂಬ ಪೇಷನ್ಸಿಂದ ಮಾಡಬೇಕಾಗಿರೋ ಅಂಥ ಸ್ನ್ಯಾಕ್ ಐಟಮ್ ಇದು. ಬಟ್ ಆದರೆ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು. ಎಲ್ಲರೂ ನನಗೆ ಬೇಕು ಅಂತ ತಿಂತಾರೆ. ಆ ಥರದ ಐಟಮ್ ಇದು. ಸೊ ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ತುಂಬ ನಿಧಾನವಾಗಿ ಇದನ್ನು ಕರಿಬೇಕು. ಯಾಕಂದರೆ ಬೆಂಡೆಕಾಯಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಬಟ್ ಸಿಮ್ಮಲ್ಲಿ, ಮೀಡಿಯಮ್ ಫ್ಲೇಮು ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕುಡಿಯುತ್ತೆ ಅನಿಸುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಕರ್ಕೋಬೇಕು. ಆವಾಗ ಕ್ರಿಸ್ಪಿ ಬೆಂಡೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಳಿಗೆ ಕೊಡಿ, ಎಂಜಾಯ್ ಮಾಡ್ತಾರೆ. ಯಾವ ಹದದಲ್ಲಿ ತೆಗಿಬೇಕು ಇದನ್ನು? ಹೆಂಗೆ ಗೊತ್ತಾಗುತ್ತೆ ನಮಗೆ ಇದು ಆಗಿದೆ? ಲೈಟಾಗಿ ಕಲರ್ ಬಂದಿದೆಯಲ್ಲ, ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಅಲ್ಲಿ ಸ್ವಲ್ಪ ಕಲರ್ ಬಂದಾಗ ತೆಗೆದು ಬಿಡ್ಬೇಕು. ಯಾಕಂದರೆ ತೆಗೆದ ಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಓಕೆ, ಬಿಸಿ ಇರುತ್ತಲ್ವಾ, ಹಂಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನಾವು ಇದರಲ್ಲೇ ಸೀಸೋದು ಬಿಟ್ಬಿಟ್ರೆ ಇನ್ನೂ ಸೀದೋಗ್ಬಿಡುತ್ತೆ ತೆಗೆದ್ಮೇಲೆ. ಸೊ ಕ್ರಿಸ್ಪಿ ಬೆಂಡಿ ರೆಡಿ ಆಗ್ತಾ ಇದೆ.
ಸೂಪರಾಗಿ ಬಂದಿದೆ, ವೆರಿ ನೈಸ್. ಕ್ರಿಸ್ಪಿ ಬೆಂಡೆಕಾಯಿ ಇವಾಗ ರೆಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ನಾನು ಇವಾಗ ತಿಂದು ತೋರಿಸ್ತೀನಿ, ಸಖತ್ತಾಗಿರುತ್ತೆ. ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದ್ರು ಇದು ಕ್ರಿಸ್ಪಿಯಾಗಿ ಬರುತ್ತೆ. ಬೇಕಂದರೆ ಜೊತೆಲಿ ಕಾರ್ನ್ಫ್ಲೋರ್ ಹಾಕ್ಕೋಬೋದು. ನಮ್ಮ ಮಸಾಲ, ನಾವು ಕಾರ್ನ್ ಮೇಳ ಮಸಾಲ ಏನು ಯೂಸ್ ಮಾಡಿದ್ದೀವಿ ಅದನ್ನು ಬಿಟ್ಟು ನಿಮ್ಮ ಮನೆಯಲ್ಲೇ ಇರುವಂಥ ಐಟಮ್ಸ್ ಏನಿದೆ ಅಂದರೆ ಕಾರ್ನ್ಫ್ಲೋರು, ಚಿಲ್ಲಿ ಪೌಡರು, ಗರಂ ಮಸಾಲ, ಆಮ್ಚೂರು ಪೌಡರು ಇಷ್ಟು ಮಿಕ್ಸ್ ಮಾಡಿಕೊಂಡು ಅಲಾಂಗ್ ವಿತ್ ಕಡಲೆ ಹಿಟ್ಟು, ಸ್ವಲ್ಪ ಸಾಲ್ಟು ಮಾಡಿಕೊಂಡು ಹೇಳಿರೋ ಅಂಥದ್ದು ಅದನ್ನು ನೀವು ಟ್ರೈ ಮಾಡ್ಬೋದು. ಸೊ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ. ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ತುಂಬ ಕ್ರಿಸ್ಪಿಯಾಗಿ, ಆಚೆ ಫುಲ್ ಕ್ರಿಸ್ಪಿ, ಒಳಗಡೆ ಫುಲ್ ಸಾಫ್ಟಾಗಿ ಚೆನ್ನಾಗಿದೆ. ಮತ್ತೆ ತಿನ್ಬೇಕು ಅನಿಸ್ತಾ ಇದೆ.